ನಮ್ಮ ಜಗತ್ತಿನಲ್ಲಿ ಸಮಯವು ಅನೇಕ ಅತೀಂದ್ರಿಯ ಗುಣಗಳನ್ನು ಹೊಂದಿದೆ. ಕಾಲದ ಚಲನೆ ಎಷ್ಟು ವಿಚಿತ್ರವೆಂದರೆ, ಒಮ್ಮೆ ನೀವು ಕಾಲದ ಈ ಹಾದಿಗೆ ಕಾಲಿಟ್ಟರೆ ನೀವು ಮುಂದಕ್ಕೆ ಹೋಗುವುದನ್ನು ಬಿಟ್ಟು ಹಿಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಹಿಂದೆ ಮಹಾನ್ ನಾಗರಿಕತೆಗಳು, ರಾಜರು, ರಾಜ್ಯಗಳು ಮತ್ತು ರಾಕ್ಷಸ ಜನಾಂಗಗಳು ಕಣ್ಮರೆಯಾಗಿವೆ. ಇದಲ್ಲದೆ ನಾವು ಬ್ರಹ್ಮಾಂಡದ ಇತಿಹಾಸವನ್ನು ನೋಡಿದರೆ ನಮ್ಮ ಸೂರ್ಯ ಮತ್ತು ಅದನ್ನು ಆಶ್ರಯಿಸುವ ಕೋಟ್ಯಂತರ ನಕ್ಷತ್ರಗಳಾದ ಕ್ಷೀರಪಥವು ಸಹ ಕಾಲಕ್ರಮೇಣ ಪ್ರಭಾವಿತವಾಗಿರುತ್ತದೆ ಎಂದು ನಾವು ನೋಡಬಹುದು. ನಾವು ಬ್ರಹ್ಮಾಂಡದ ಹುಟ್ಟಿನ ರಹಸ್ಯವನ್ನು ಬಿಚ್ಚಿಡಲು ಬಯಸಿದರೆ ಅದಕ್ಕೆ ಇರುವ ಏಕೈಕ ಅಡಚಣೆಯೆಂದರೆ ಸಮಯ, ಅಂದರೆ ವಿಶ್ವ. ಅದು ಬಿಗ್ ಬ್ಯಾಂಗ್ನಿಂದಲೇ ಹುಟ್ಟಿಕೊಂಡಿತು ಎಂದು ನಾವು ಭಾವಿಸಿದರೆ ಬಿಗ್ ಬ್ಯಾಂಗ್ಗಿಂತ ಮೊದಲು ಏನಿತ್ತು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಅಂದರೆ ಸಮಯವು ವಿಶ್ವಕ್ಕಿಂತ ಹಳೆಯದಾಗಿದೆಯೇ ಎಂಬ ಪ್ರಶ್ನೆಯು ತರ್ಕಬದ್ಧ ಸಮಾಜದಲ್ಲಿ ಸ್ವಾಭಾವಿಕವಾಗಿ ಉದ್ಭವಿಸುತ್ತದೆ. ಸಮಯದ ಒಂದೇ ಕಲ್ಪನೆಯು ವಿಶ್ವಕ್ಕೆ 2 ಮೂಲಗಳು ಮತ್ತು 2 ಸಾವುಗಳಿವೆ ಎಂಬ ಕಲ್ಪನೆಯನ್ನು ಕೊಲ್ಲುತ್ತದೆ. ಉದಾಹರಣೆಗೆ, ಬ್ರಹ್ಮಾಂಡದ ಜನನದ ಮೊದಲು ಏನಿತು ಎಂಬ ಪ್ರಶ್ನೆಯ ಬಗ್ಗೆ ನಾವು ಯೋಚಿಸಿದರೆ, ವಾಸ್ತವವಾಗಿ ಸಮಯವು ಬ್ರಹ್ಮಾಂಡದ ಒಂದು ಭಾಗವಾಗಿದೆ. ಆದ್ದರಿಂದ ಸಮಯವು ಬ್ರಹ್ಮಾಂಡದೊಂದಿಗೆ ಹುಟ್ಟಿರಬೇಕು. ಆದರೆ ಬ್ರಹ್ಮಾಂಡ ಹುಟ್ಟುವ ಮೊದಲು ಏನಿತು, ಅಥವಾ ಆ ಕಲ್ಪನೆ ನಮ್ಮಲ್ಲಿ ಏಕೆ ಹುಟ್ಟುತ್ತದೆ ಎಂಬ ಪ್ರಶ್ನೆ, ಬ್ರಹ್ಮಾಂಡಕ್ಕೆ ಅಂತ್ಯವಿದೆಯೇ, ಬ್ರಹ್ಮಾಂಡದ ಅಂತ್ಯದ ನಂತರ ಏನಾಗುತ್ತದೆ ಎಂಬ ಪ್ರಶ್ನೆಯೂ ಉದ್ಭವಿಸುತ್ತದೆ. ಇವೆರಡಕ್ಕೂ ಉತ್ತರವನ್ನು ನಾವು ಊಹಿಸಲು ಸಾಧ್ಯವಾದರೆ ಆ ಎಲ್ಲ ಉತ್ತರಗಳು ತಪ್ಪಾಗಿರುತ್ತವೆ, ಏಕೆಂದರೆ ಬ್ರಹ್ಮಾಂಡದಂತಹದ್ದೇನೂ ಇಲ್ಲದಿದ್ದರೆ ಅಲ್ಲಿ ಬೇರೆ ಯಾವುದೂ ಇರುವ ಸಾಧ್ಯತೆ ಇಲ್ಲ. ಆದರೆ ನಮ್ಮ ಮೆದುಳು ಬ್ರಹ್ಮಾಂಡವೊಂದಿಲ್ಲ ಎಂಬ ಕಲ್ಪನೆಯನ್ನು ಊಹಿಸಿಯೂ ಇಲ್ಲ. ನೀವೇ ಪ್ರಯತ್ನಿಸಿ ನೋಡಿ. ನಿಮ್ಮಲ್ಲಿ ಯಾರಾದರೂ ಅಂತಹದ್ದನ್ನು ಊಹಿಸಲು ಸಾಧ್ಯವಾದರೆ ಕೆಳಗೆ ಕಾಮೆಂಟ್ ಮಾಡಿ. ಇಂತಹ ವಿಚಿತ್ರ ಮತ್ತು ಅತೀಂದ್ರಿಯ ಗುಣಲಕ್ಷಣಗಳನ್ನು ಹೊಂದಿರುವ ಈ ಸಮಯ ನಿಜವಾಗಿಯೂ ಅಸ್ತಿತ್ವದಲ್ಲಿದೆಯೇ, ಅಥವಾ ಇದು ಕೇವಲ ಮನುಷ್ಯರಿಂದ ಸೃಷ್ಟಿಸಲ್ಪಟ್ಟ ಸೃಷ್ಟಿಯೇ? ವಿಜ್ಞಾನ ಜಗತ್ತಿನಲ್ಲಿ ಒಂದು ವಾದವಿದೆ, ಅದು ಕೇವಲ ಸಮಯವೋ ಅಲ್ಲವೋ. ಆದರೆ ಆಲ್ಬರ್ಟ್ ಐನ್ಸ್ಟೈನ್ ಈ ವಿಜ್ಞಾನ ಜಗತ್ತಿಗೆ ಕಾಲಿಟ್ಟಾಗ ಅವರು ಸಮಯದ ಅತೀಂದ್ರಿಯ ಗುಣಲಕ್ಷಣಗಳನ್ನು ಬಹಿರಂಗಪಡಿಸಿದರು. ಮನುಷ್ಯನು ಕನಸಿನಲ್ಲಿಯೂ ಊಹಿಸಲು ಸಾಧ್ಯವಾಗದ ಮ್ಯಾಜಿಕ್ ಅನ್ನು ಸಮಯವು ತೋರಿಸುತ್ತದೆ ಎಂದು ಐನ್ಸ್ಟೈನ್ ತನ್ನ ಸಂಶೋಧನೆಯಲ್ಲಿ ಕಲಿತರು. ಐನ್ಸ್ಟೈನ್ ಕಂಡುಹಿಡಿದದ್ದನ್ನು ಅರ್ಥಮಾಡಿಕೊಳ್ಳಲು ಈ ಜಗತ್ತಿಗೆ ಬಹಳ ಸಮಯ ಹಿಡಿಯಿತು. ಸಮಯದ ಅತೀಂದ್ರಿಯ ಗುಣಲಕ್ಷಣಗಳಲ್ಲಿ ಸಮಯ ಹಿಗ್ಗುವಿಕೆ ಪರಿಣಾಮವು ಅತ್ಯಂತ ವಿಚಿತ್ರವಾಗಿದೆ. ನಮ್ಮ ಮೆದುಳಿಗೆ ಅಂತಹ ಸಮಯ ಹಿಗ್ಗುವಿಕೆಯ ಪರಿಣಾಮವನ್ನು ಜೀರ್ಣಿಸಿಕೊಳ್ಳುವುದು ಸುಲಭವಲ್ಲ. ವೈಜ್ಞಾನಿಕವಾಗಿ ತೋರಿಸಲಾದ ಯಾವುದೇ ಸಿನಿಮಾ ಇದ್ದರೆ ಅದು ಇಂಟರ್ಸ್ಟೆಲ್ಲಾರ್ ಸಿನಿಮಾ ಆಗಿರಬೇಕು. ಈ ಸಿನಿಮಾ ಬಿಡುಗಡೆಯಾಗಿ 10 ವರ್ಷಗಳು ಕಳೆದಿದ್ದರೂ ಮಾತನಾಡಲು ಇನ್ನೂ ಹಲವು ನಿಗೂಢತೆಗಳಿವೆ. ಹಿಂದಿನ ವಿಡಿಯೋದಲ್ಲಿ ನಾವು ಈ ಚಲನಚಿತ್ರವನ್ನು ಸಂಪೂರ್ಣವಾಗಿ ಡಿಕೋಡ್ ಮಾಡುವ ಮೂಲಕ ಮಾತನಾಡಿದ್ದೇವೆ. ಆದರೆ ಈ ವಿಡಿಯೋದಲ್ಲಿ ಕೆಲವು ಮನಸ್ಸಿಗೆ ಮುದ ನೀಡುವ ವಿವರಗಳ ಬಗ್ಗೆ ಮಾತನಾಡೋಣ ಮತ್ತು ಕ್ಲೈಮ್ಯಾಕ್ಸ್ ಅನ್ನು ತಪ್ಪಿಸಿಕೊಳ್ಳಬೇಡಿ. ಈ ಸಮಯದ ಹಿಗ್ಗುವಿಕೆ 2 ಪ್ರತ್ಯೇಕ ಗ್ಯಾಲಕ್ಸಿಗಳನ್ನು 2 ಪ್ರತ್ಯೇಕ ವಿಶ್ವಗಳಾಗಿ ಪರಿವರ್ತಿಸುತ್ತದೆ. ನಾವು ನಮ್ಮ ನಕ್ಷತ್ರಪುಂಜದಿಂದ ಇನ್ನೊಂದಕ್ಕೆ ಪ್ರಯಾಣಿಸಿದರೆ, ನಾವು ನಕ್ಷತ್ರಪುಂಜಕ್ಕೆ ಹೋದರೆ, ನಾವು ಎಂದಿಗೂ ನಮ್ಮ ನಕ್ಷತ್ರಪುಂಜಕ್ಕೆ ಹಿಂತಿರುಗಲು ಸಾಧ್ಯವಾಗುವುದಿಲ್ಲ. ನಾವು ಹಾಗೆ ಮಾಡಿದರೂ ನಮ್ಮ ಪ್ರಪಂಚವು ಸಂಪೂರ್ಣವಾಗಿ ಬದಲಾಗುತ್ತದೆ. ನಾವು ಒಮ್ಮೆ ಒಂದಾಗಿದ್ದೆವು ಎಂಬುದನ್ನು ನಮ್ಮ ಜಗತ್ತು ಮರೆತು ಬಿಡುತ್ತದೆ. ಇದು ಕಾಲ ಹಿಗ್ಗುವಿಕೆಯ ಶಕ್ತಿಯಂತೆ. ಆದರೆ ವಿಶ್ವದಲ್ಲಿ ಅಡಗಿರುವ ಈ ಕಾಲ ಹಿಗ್ಗುವಿಕೆ ಕಪ್ಪು ಕುಳಿಗಳ ಬಳಿ ಇನ್ನೂ ಹೆಚ್ಚಾಗಿರುತ್ತದೆ. ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಚಿತ್ರದಲ್ಲಿ ಮಿಲ್ಲರ್ನ ಪ್ಲಾನೆಟ್ ಅನ್ನು ನೋಡಿದರೆ, ಅಲ್ಲಿ ಕಳೆದ 1 ಗಂಟೆ ನಮ್ಮ ಭೂಮಿಯ ಮೇಲೆ 7 ವರ್ಷಗಳಿಗೆ ಸಮಾನವಾಗಿರುತ್ತದೆ. ಅಂದರೆ ಮಿಲ್ಲರ್ಸ್ ಗ್ರಹದಲ್ಲಿನ ಸಮಯವು ಭೂಮಿಗಿಂತ 60,000 ಪಟ್ಟು ಹೆಚ್ಚು. ಇದಕ್ಕೆ ಕಾರಣವೆಂದರೆ ಮಿಲ್ಲರ್ ಪ್ಲಾನೆಟ್ ಕಪ್ಪು ಕುಳಿಯ ಹತ್ತಿರ ಇರುವುದರಿಂದ ನಿಧಾನವಾಗಿ ಚಲಿಸುತ್ತಿದೆ. ಆದರೆ ಮಿಲ್ಲರ್ ಪ್ಲಾನೆಟ್ನಲ್ಲಿ ಪದೇ ಪದೇ ಸುನಾಮಿಗಳು ಏಕೆ ಸಂಭವಿಸುತ್ತವೆ ಎಂದು ನಾವು ಆಶ್ಚರ್ಯಪಡುತ್ತೇವೆ. ಮಿಲ್ಲರ್ ಪ್ಲಾನೆಟ್ನಲ್ಲಿ ನಿಜವಾಗಿ ಏನಾಗುತ್ತದೆ? ಕೂಪರ್ ತಂಡ ಮಿಲ್ಲರ್ ಪ್ಲಾನೆಟ್ಗೆ ಪ್ರವೇಶಿಸಿದ ತಕ್ಷಣ ಚಿತ್ರದಲ್ಲಿ ನಿಜವಾದ ನಾಟಕ ಪ್ರಾರಂಭವಾಗುತ್ತದೆ. ಅವರು ಮಿಲ್ಲರ್ ಗ್ರಹಕ್ಕೆ ಕಾಲಿಟ್ಟ ತಕ್ಷಣ ಅದು ನೀರಿನಂಶವಿರುವ ಗ್ರಹದಂತೆ ಕಾಣುತ್ತದೆ. ಸ್ವಲ್ಪ ಸಮಯದ ನಂತರ ಅಲ್ಲಿ ಸುನಾಮಿಗಳು ನಿರಂತರವಾಗಿ ಬರುತ್ತಿವೆ ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಸುನಾಮಿಗಳಿಗೆ ಕಾರಣವೆಂದರೆ ಮಿಲ್ಲರ್ ಗ್ರಹವು ವಾಸ್ತವವಾಗಿ ಎಲ್ಲಾ ಗ್ರಹಗಳಂತೆ ದುಂಡಾಗಿಲ್ಲ, ಅದು ಕೋಳಿ ಮೊಟ್ಟೆಯ ಆಕಾರದಲ್ಲಿದೆ. ಇನ್ನೊಂದು ಸಂಗತಿಯೆಂದರೆ ಇದು ಕಪ್ಪು ಕುಳಿಯಿಂದ ಉಬ್ಬರವಿಳಿತದ ಲಾಕ್ ಆಗಿದೆ. ಅಂದರೆ ನಮ್ಮ ಚಂದ್ರನಂತೆಯೇ ಅದು ತನ್ನ ಮುಖವನ್ನು ಒಂದು ಬದಿಗೆ ತಿರುಗಿಸಿ ಪರಿಭ್ರಮಿಸುತ್ತದೆ. ಈ ಮಿಲ್ಲರ್ ಗ್ರಹವು ಸಹ ಅದೇ ರೀತಿಯಲ್ಲಿ ಪರಿಭ್ರಮಿಸುತ್ತದೆ. ವಿಶೇಷವಾಗಿ ಕಪ್ಪು ಕುಳಿಯ ಅಂಚಿಗೆ ಬಹಳ ಹತ್ತಿರದಲ್ಲಿರುವುದರಿಂದ ಮಿಲ್ಲರ್ ಪ್ಲಾನೆಟ್ ಕಪ್ಪು ಕುಳಿಯ ಸುತ್ತ ಬಹಳ ವೇಗವಾಗಿ ಸುತ್ತುತ್ತದೆ. ಅದು 1 ಅವರ್ 42 ನಿಮಿಷಗಳಲ್ಲಿ ಕಪ್ಪು ಕುಳಿಯನ್ನು ಹಾದು ಹೋಗುತ್ತದೆ. ಅದು ತನ್ನ ಸುತ್ತ ಸುತ್ತುತ್ತದೆ. ಅಂದರೆ ಆ ಗ್ರಹದಲ್ಲಿ 1 ವರ್ಷ ಕೇವಲ 1 ಅವರ್ 42 ನಿಮಿಷಗಳು. ಆದರೆ ಸಂಪೂರ್ಣವಾಗಿ ನೀರಿನಿಂದ ತುಂಬಿರುವ ಒಂದು ಗ್ರಹ, ಅದು ಕೂಡ ಮೊಟ್ಟೆಯ ಆಕಾರದ ಗ್ರಹವಾಗಿದ್ದು ಅದೇ ಬದಿಗೆ ಮುಖ ಮಾಡಿ ಗಂಟೆಗೆ 42 ನಿಮಿಷಗಳ ವೇಗದಲ್ಲಿ ಕಕ್ಷೆಯಲ್ಲಿ ಸುತ್ತುತ್ತಿದೆ.
ಮಿಲ್ಲರ್ ಭೂಕಂಪಗಳು ಅಲ್ಲಿನ ನೆಲದ ಮೇಲೆ ರೂಪುಗೊಳ್ಳುತ್ತವೆ. ಇದು ಭೂಮಿಯ ಮೇಲಿನ ಭೂಕಂಪದಂತಿದೆ. ಆಗ ಅದರಲ್ಲಿರುವ ನೀರು ಸುನಾಮಿಯಂತೆ ಆಗಾಗ್ಗೆ ಮೇಲಕ್ಕೆ ಮತ್ತು ಕೆಳಕ್ಕೆ ಏರುತ್ತದೆ. ಅದಕ್ಕಾಗಿಯೇ ಕೂಪರ್ ಮತ್ತು ಅವನ ತಂಡವು ಇಳಿದ ಸ್ವಲ್ಪ ಸಮಯದ ನಂತರ ಸುನಾಮಿಯಿಂದ ಪಾರಾದರು. ಎಂಜಿನ್ಗಳು ಒಣಗುವ ಮೊದಲು ಮತ್ತೊಂದು ಸುನಾಮಿ ಅಪ್ಪಳಿಸುತ್ತದೆ. ಮಿಲ್ಲರ್ ಪ್ಲಾನೆಟ್ನಲ್ಲಿ ಸಿಕ್ಕಿಹಾಕಿಕೊಂಡ ನಂತರ ಕೂಪರ್ ಬ್ರಾಂಡ್ನನ್ನು ಕಪ್ಪು ಕುಳಿಯೊಳಗೆ ಹೋಗಿ ಕಳೆದುಹೋದ ಸಮಯವನ್ನು ಮರಳಿ ಪಡೆಯಬಹುದೇ ಎಂದು ಕೇಳುತ್ತಾನೆ. ಆದರೆ ಬ್ರಾಂಡ್ ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಗುರುತ್ವಾಕರ್ಷಣೆ ಮಾತ್ರ ಕಾಲದಲ್ಲಿ ಹಿಂದಕ್ಕೆ ಹೋಗಲು ಸಾಧ್ಯ, ಬೇರೆ ಯಾರಿಗೂ ಸಾಧ್ಯವಿಲ್ಲ. ನಂತರ ಕೂಪರ್ ನಮ್ಮನ್ನು ಇಲ್ಲಿಗೆ ಕರೆತಂದ ಉನ್ನತ ಆಯಾಮವು ಅವರಿಗೆ ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ. ಭೂತಕಾಲವು ಒಂದು ನಿಯಮವಾಗಿರಬಹುದು ಎಂದು ಬ್ರಾಂಡ್ ಹೇಳುತ್ತಾನೆ. ಅದು ಅವರು ಭವಿಷ್ಯಕ್ಕೂ ಏರಬಹುದು. ಪರ್ವತಾರೋಹಣ ಆದರೆ ನಮಗೆ ಅದು ಸರಿಯಿಲ್ಲ. ಅವರಿಗೆ ಸಮಯ ಬೆಟ್ಟದಂತೆ. ಅವು ಬೆಟ್ಟವನ್ನು ಹತ್ತಿ ಇಳಿಯುವಂತೆಯೇ ಕಾಲದಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗಬಲ್ಲವು. ಈ ಸಾಲನ್ನು ನೆನಪಿಡಿ, ನಂತರ ಪ್ರತಿಫಲ ಸಿಗುತ್ತದೆ. ಆದರೆ ಈ ಚಿತ್ರದಲ್ಲಿ ಮನುಷ್ಯರಿಗಾಗಿ ವರ್ಮ್ಹೋಲ್ ಮತ್ತು ಟೆಸ್ಸೆರಾಕ್ಟ್ ಅನ್ನು ಸೃಷ್ಟಿಸಿದ ಈ ಉನ್ನತ ಆಯಾಮಗಳು ಯಾರು ಎಂದು ತಿಳಿಯಲು ನಾವು ಕುತೂಹಲದಿಂದ ಇದ್ದೇವೆ. ಅವರು ಹೇಗಿದ್ದಾರೆ ಮತ್ತು ಅವರು ಯಾರು? ಅವರು ಚಿತ್ರದಲ್ಲಿ ಕಾಣಿಸಿಕೊಳ್ಳದಿದ್ದರು. ಸಿನಿಮಾ ಮುಗಿಯುವವರೆಗೂ ಸಸ್ಪೆನ್ಸ್ ಕಾಯ್ದುಕೊಳ್ಳುವುದರಿಂದ ನಾವು ಬಹಳಷ್ಟು ಊಹಾಪೋಹಗಳನ್ನು ಮಾಡುತ್ತೇವೆ. ಆದಾಗ್ಯೂ ಚಿತ್ರದಲ್ಲಿ ಎಲ್ಲಿಯೂ ಅವರ ಬಗ್ಗೆ ಹೆಚ್ಚಿನ ವಿವರಣೆಯಿಲ್ಲ. ಇಲ್ಲದಿದ್ದರೆ ಕೊನೆಯಲ್ಲಿ ಕೂಪರ್ ಹೇಳುವಂತೆ ಭವಿಷ್ಯದಲ್ಲಿ ಮಾನವರು ಉನ್ನತ ಆಯಾಮದ ಜನರಾಗಿ ಬೆಳೆಯುತ್ತಾರೆ ಮತ್ತು ನಂತರ ಅವರು ಭೂಮಿಯನ್ನು ಉಳಿಸಲು ಇದನ್ನು ಮಾಡುತ್ತಿದ್ದಾರೆ. ಆದಾಗ್ಯೂ ಕಿಪ್ ಥಾರ್ನ್ ಎಂಬ ವಿಜ್ಞಾನಿ ಈ ಚಿತ್ರಕ್ಕೆ ವಿಜ್ಞಾನ ಸಲಹೆಗಾರರಾಗಿ ಕೆಲಸ ಮಾಡಿದರು. ವಾಸ್ತವವಾಗಿ ಇದರಲ್ಲಿರುವ ಹಲವು ವಿಚಾರಗಳನ್ನು ಅವರ ಜೀವನದಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಇದರಲ್ಲಿ ಕಪ್ಪು ಕುಳಿಯ ದೃಶ್ಯಗಳು ಇಷ್ಟೊಂದು ಭವ್ಯವಾಗಿ ಮತ್ತು ವೈಜ್ಞಾನಿಕವಾಗಿ ಇರುವುದಕ್ಕೆ ಅವರೇ ಕಾರಣ ಎಂದು ಹೇಳಬೇಕು. ಅವರು ತಮ್ಮ ದಿ ಸೈನ್ಸ್ ಆಫ್ ಇಂಟರ್ಸ್ಟೆಲ್ಲರ್ ಪುಸ್ತಕದಲ್ಲಿ ಕಥೆಯಲ್ಲಿ ಉನ್ನತ ಆಯಾಮದ ಜನರು ಹೇಗೆ ತೊಡಗಿಸಿಕೊಂಡಿದ್ದಾರೆ ಎಂಬುದರ ಕುರಿತು ಬರೆದಿದ್ದಾರೆ. ವಾಸ್ತವವಾಗಿ ನಮ್ಮ ವಿಜ್ಞಾನಿ ಈ ಪುಸ್ತಕದಲ್ಲಿ ಉನ್ನತ ಆಯಾಮದ ಜನರನ್ನು ಬೃಹತ್ ಜೀವಿಗಳು ಎಂದು ಕರೆಯುತ್ತಾರೆ. ಬೃಹತ್ ಜೀವಿಗಳ ಕಲ್ಪನೆಗೆ ಕಾರಣವೆಂದರೆ 1844ರಲ್ಲಿ ಎಡ್ವಿನ್ ಎಂಬ ಬರಹಗಾರ ಫ್ಲಾಟ್ಲ್ಯಾಂಡ್ ಎಂಬ ಕಾದಂಬರಿಯನ್ನು ಬರೆದನು. ಅದರಲ್ಲಿ ಅವನು 2 ಆಯಾಮದ ಜಗತ್ತಿನಲ್ಲಿ ಒಂದು ಚೌಕವು ಒಂದು ಆಯಾಮದ ಜಗತ್ತಿಗೆ ಹೋದರೆ ಏನಾಗುತ್ತದೆ ಎಂದು ಕೇಳಿದನು. ಇದು ಇರುತ್ತದೆ ಎಂಬ ಸೃಜನಶೀಲ ಕಲ್ಪನೆಯೊಂದಿಗೆ ಬರೆದ ಕಾದಂಬರಿ. ಅದರಲ್ಲಿ ಪಾಯಿಂಟ್ ಲ್ಯಾಂಡ್ ಎಂಬ ಶೂನ್ಯ ಆಯಾಮಗಳನ್ನು ಹೊಂದಿರುವ ಜಗತ್ತು, ಲೈನ್ ಲ್ಯಾಂಡ್ ಎಂಬ ಒಂದು ಆಯಾಮವನ್ನು ಹೊಂದಿರುವ ಜಗತ್ತು, ಫ್ಲಾಟ್ ಲ್ಯಾಂಡ್ ಎಂಬ 2 ಆಯಾಮಗಳನ್ನು ಹೊಂದಿರುವ ಜಗತ್ತು, ಸ್ಪೇಸ್ ಲ್ಯಾಂಡ್ ಎಂಬ 3 ಆಯಾಮಗಳನ್ನು ಹೊಂದಿರುವ ಜಗತ್ತು ಇತ್ಯಾದಿ. ಒಂದು ಆಯಾಮದಲ್ಲಿ ವಾಸಿಸುವ ಜೀವಿಗಳು ಇನ್ನೊಂದು ಲೋಕಕ್ಕೆ ಹೋದರೆ ಹೇಗಿರುತ್ತದೆ ಎಂಬ ಪರಿಕಲ್ಪನೆಯೊಂದಿಗೆ ಈ ಕಾದಂಬರಿಯನ್ನು ಬರೆಯಲಾಗಿದೆ. ಹಾಗಾಗಿ ಇದನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ನಾವು ಇಂಡಸ್ಟ್ರಿಯಲ್ಲಾದಲ್ಲಿ ಉನ್ನತ ಆಯಾಮದ ಜಗತ್ತನ್ನು ಸೃಷ್ಟಿಸಿದೆವು. ಜಗತ್ತು ಅಸ್ತಿತ್ವದಲ್ಲಿದೆ ಎಂದು ನಂಬಲು ಅವರು ನಮಗೆ ಸಹಾಯ ಮಾಡಿದರೆ ಹೇಗಿರುತ್ತದೆ ಎಂಬ ಕಲ್ಪನೆಯನ್ನು ಇಲ್ಲಿಂದ ತೆಗೆದುಕೊಳ್ಳಲಾಗಿದೆ. ಆದರೆ ಚಿತ್ರದ ಪ್ರಕಾರ ಈ ಬೃಹತ್ ಜೀವಿಗಳು ಹೇಗಿರುತ್ತವೆ ಎಂದು ನಮಗೆ ತಿಳಿದಿಲ್ಲ. ಕುತೂಹಲಕಾರಿ ವಿಷಯವೆಂದರೆ ಅವು ಪರಮಾಣುಗಳಿಂದ ಮಾಡಲ್ಪಟ್ಟಿಲ್ಲ, ಏಕೆಂದರೆ ಪರಮಾಣುಗಳು 3 ಆಯಾಮಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿವೆ. ಆದ್ದರಿಂದ ಅವುಗಳನ್ನು ನಮಗೆ ತಿಳಿದಿಲ್ಲದ ಹೆಚ್ಚಿನ ಆಯಾಮದ ವಸ್ತುಗಳಿಂದ ಮಾಡಿರಬೇಕು. ಇಲ್ಲದಿದ್ದರೆ ಅವುಗಳಿಗೆ ಆಧ್ಯಾತ್ಮಿಕ ಮತ್ತು ನಮ್ಮ ಕಲ್ಪನೆಗೆ ಮೀರಿದ ರೂಪವಿರಬೇಕು. ಮತ್ತು ಅವರ ಬಗ್ಗೆ ನಮಗಿರುವ ಸಂದೇಹವೆಂದರೆ ಅವರು ಇನ್ನೂ ಹೆಚ್ಚಿನವರು ಎಂಬುದು. ಆಯಾಮದಲ್ಲಿರುವ ಜನರು ನಮಗಿಂತ ಹೆಚ್ಚು ಮುಂದುವರಿದವರಾಗಿರುವುದರಿಂದ ಅವರು ಸ್ವತಃ ಬಂದು ನಮ್ಮ ಭೂಮಿಯನ್ನು ಉಳಿಸಲು ನಮಗೆ ಸಹಾಯ ಮಾಡಬಹುದು. ಹಾಗಾದರೆ ಕೂಪರ್ ಮತ್ತು ಮರ್ಫ್ ಅವರನ್ನು ಅದಕ್ಕೆ ಏಕೆ ಆಯ್ಕೆ ಮಾಡಲಾಯಿತು? ಇದಕ್ಕೆ ನಮ್ಮ ವಿಜ್ಞಾನಿಗಳಿಗೆ ನೇರವಾಗಿ ನೀಡಿದ ವಿವರಣೆಯೆಂದರೆ ಅವರು ಉನ್ನತ ಆಯಾಮಕ್ಕೆ ಬೆಳೆದಂತೆ ಅವರಿಗೆ ಎಲ್ಲ ಶಕ್ತಿಗಳು ಸಿಗುತ್ತವೆ. ಅವರು ಏನು ಬೇಕಾದರೂ ಮಾಡಲು ಸಾಧ್ಯವಾಗುತ್ತದೆ ಎಂದು ಇದರ ಅರ್ಥವಲ್ಲ. ಇದರರ್ಥ ಅವರನ್ನು ಅಲೌಕಿಕ ಶಕ್ತಿಗಳನ್ನು ಹೊಂದಿರುವ ದೇವರುಗಳಾಗಿ ನೋಡಲಾಗುವುದಿಲ್ಲ. ಅವುಗಳಿಗೂ ಕೆಲವು ಮಿತಿಗಳಿವೆ. ಉದಾಹರಣೆಗೆ 3 ಆಯಾಮದ ಪ್ರಪಂಚದಲ್ಲಿ ನಾವು 2 ಆಯಾಮದ ಜಗತ್ತಿಗೆ ಹೋದರೆ ಏನಾಗುತ್ತದೆ? ಅವರಿಗೆ ನಮ್ಮನ್ನು ನೋಡಲು ಸಾಧ್ಯವಾಗುತ್ತದೆಯೇ? ನಮ್ಮನ್ನು ನೋಡಿದರೆ ಅವರಿಗೆ ಹೇಗನಿಸುತ್ತದೆ? ನಾವು ನಿಜವಾದ ಪ್ರಪಂಚಕ್ಕೆ ಪ್ರವೇಶಿಸಿದರೆ ಅವರಿಗೆ ನಾವು ಹೇಗೆ ಕಾಣುತ್ತೇವೆ? ನೀವು ದೃಶ್ಯದಲ್ಲಿ ನೋಡಬಹುದಾದಂತೆ ನಾವು ಒಂದು ರಂಧ್ರದಂತೆ ಕಾಣುತ್ತೇವೆ. ನಿಧಾನವಾಗಿ ಆ ರಂಧ್ರ ದೊಡ್ಡದಾಗುತ್ತಾ ಹೋಗುತ್ತದೆ ಮತ್ತು ನಾವು ಅದರಿಂದ ಹೊರಬಂದಾಗ ಆ ರಂಧ್ರ ಚಿಕ್ಕದಾಗುತ್ತದೆ. ಅಂದರೆ 2 ಜೀವಿಗಳು ನಮ್ಮನ್ನು ಸಂಪೂರ್ಣವಾಗಿ ನೋಡಲು ಸಾಧ್ಯವಿಲ್ಲ. ಅವರು ನಮ್ಮಲ್ಲಿ ಒಂದು ಭಾಗವನ್ನು ಮಾತ್ರ ನೋಡಬಹುದು ಮತ್ತು ನಾವು ಅವರ ಲೋಕಕ್ಕೆ ಹೋದರೆ ಅವರ ಇಡೀ ಲೋಕವೇ ನಾಶವಾಗುತ್ತದೆ. ಅಲ್ಲಿ ಒಂದು ರಂಧ್ರ ಸೃಷ್ಟಿಯಾಗುವುದರಿಂದ ಅದು ಸಂಭವಿಸುತ್ತದೆ. ಬೃಹತ್ ಜೀವಿಗಳು ನಮ್ಮ ವಿಶ್ವವನ್ನು ಪ್ರವೇಶಿಸಿದರೆ ನಮ್ಮ ಇಡೀ ಸೌರವ್ಯೂಹವು ಚದುರಿ ಹೋಗುತ್ತದೆ.
ಆಗ ನಮ್ಮ ಭೂಮಿಯು ಸೂರ್ಯನಿಂದ ಬೇರ್ಪಟ್ಟು ಕತ್ತಲೆಯಲ್ಲಿ ಮುಳುಗುತ್ತದೆ. ಏಕೆಂದರೆ ಬೃಹತ್ ಜೀವಿಗಳು ಪರಮಾಣುಗಳಿಂದ ಮಾಡಲ್ಪಟ್ಟಿಲ್ಲದಿದ್ದರೂ ಅವು ಇನ್ನೂ ಗುರುತ್ವಾಕರ್ಷಣೆಯ ಮೇಲೆ ಪರಿಣಾಮ ಬೀರುತ್ತವೆ. ಉದಾಹರಣೆಗೆ ವರ್ಮ್ಹೋಲ್ ಗುರುತ್ವಾಕರ್ಷಣೆಯಲ್ಲಿ ಮಾಡಿದ ರಂಧ್ರವಾಗಿದೆ ಮತ್ತು ಕಪ್ಪು ಕುಳಿಯಲ್ಲಿ ಇರಿಸಲಾದ ಪರೀಕ್ಷಾ ರಚನೆಯು ಗುರುತ್ವಾಕರ್ಷಣೆಯಲ್ಲಿ ಮಾಡಿದ ಪೋರ್ಟಲ್ನಂತಿದೆ. ಆದ್ದರಿಂದ ಅವು ನಮ್ಮ ಸೌರವ್ಯೂಹವನ್ನು ಪ್ರವೇಶಿಸಬಹುದು. ಆದಾಗ್ಯೂ ಇಲ್ಲಿನ ಜಾಗವು ತೊಂದರೆಗೊಳಗಾಗುತ್ತದೆ. ನಂತರ ನಮ್ಮ ಗ್ರಹಗಳ ಕಕ್ಷೆಗಳು ಚದುರಿ ಹೋಗುತ್ತವೆ. ಅದಕ್ಕಾಗಿಯೇ ಬೃಹತ್ ಜೀವಿಗಳು ನಮ್ಮ ಪ್ರಪಂಚಕ್ಕೆ ಪ್ರವೇಶಿಸುವುದನ್ನು ತಡೆಯಲು ಮತ್ತು ಅವರನ್ನು ರಕ್ಷಿಸಲು ಇಲ್ಲಿ ಮನುಷ್ಯರನ್ನು ಆಯ್ಕೆ ಮಾಡುತ್ತವೆ. ಆದಾಗ್ಯೂ ಅವರು ಈ ಗುರುತ್ವಾಕರ್ಷಣೆಯನ್ನು ಮನುಷ್ಯರೊಂದಿಗೆ ಸಂವಹನ ನಡೆಸುವ ವಿಧಾನವೂ ಅದೇ ಆಗಿದೆ. ಅಂದರೆ ಬಾಲ್ಯದಲ್ಲಿ ಮರ್ಫ್ ಮಲಗುವ ಕೋಣೆಯಲ್ಲಿ ಬಿದ್ದ ಪುಸ್ತಕಗಳು ಮತ್ತು ನಂತರ ಸಾರಿಗೆ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವ ಡ್ರೋನ್ಗಳು ನೆಲಕ್ಕೆ ಬರುವುದು, ಇವೆಲ್ಲವನ್ನು ವೈಪರೀತ್ಯಗಳೆಂದು ಗುರುತಿಸಲಾಗುತ್ತದೆ. ಇಲ್ಲಿ ಅಸಂಗತತೆ ಎಂದರೆ ಅಸಾಮಾನ್ಯವಾದದ್ದೇನೋ, ಅಂದರೆ ತಿಳಿಯದ ಏನೋ ನಡೆಯುತ್ತಿದೆ ಎಂದು ನಾವು ಭಾವಿಸಬಹುದು. ಹಾಗಾಗಿ ಮಾರ್ಫ್ ರೂಮಿನಲ್ಲಿರುವ ಪುಸ್ತಕಗಳು ಬೀಳಲು ಕಾರಣ ಒಗತಕನಲ್ಲಿರುವ ಭೂತ, ಆದರೆ ಡ್ರೋನ್ಗಳು ಬೀಳಲು ಕಾರಣ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆ ನಿಧಾನವಾಗಿ ಹೆಚ್ಚುತ್ತಿದೆ. ಆದ್ದರಿಂದ ಡ್ರೋನ್ಗಳ ಮೇಲಿನ ಗುರುತ್ವಾಕರ್ಷಣೆಯ ಬಲ ಹೆಚ್ಚಾಗುತ್ತದೆ, ಆದ್ದರಿಂದ ಅವು ಬೀಳುತ್ತಲೇ ಇರುತ್ತವೆ. ಆದಾಗ್ಯೂ ಗುರುತ್ವಾಕರ್ಷಣೆಯ ವೈಪರೀತ್ಯಗಳು ವೈಜ್ಞಾನಿಕ ಕ್ರಾಂತಿಗೆ ಕಾರಣವಾಗುತ್ತವೆ. ನಮಗೆ ತಿಳಿದಿಲ್ಲದ ಮತ್ತು ನಮಗೆ ತಿಳಿಯದೆ ಭೂಮಿಯ ಮೇಲೆ ಹೊಸ ಜಗತ್ತಿಗೆ ನಮ್ಮನ್ನು ಕರೆದೊಯ್ಯುತ್ತವೆ ಎಂಬ ಕಾರಣದಿಂದಾಗಿ ವಿಜ್ಞಾನಿಗಳು 1850ರ ದಶಕದಿಂದಲೂ ನಮ್ಮ ಭೂಮಿಯ ಮೇಲೆ ಇದೇ ರೀತಿಯ ಗುರುತ್ವಾಕರ್ಷಣೆಯ ವೈಪರೀತ್ಯಗಳನ್ನು ಹುಡುಕುತ್ತಿದ್ದಾರೆ. ಅನೇಕ ವಿಚಿತ್ರ ಸಂಗತಿಗಳು ನಡೆಯುತ್ತಿವೆ. ಆದ್ದರಿಂದ ಗುರುತ್ವಾಕರ್ಷಣೆಗೆ ಸಂಬಂಧಿಸಿದ ಯಾವುದೇ ಅಸಾಮಾನ್ಯ ವಿಷಯಗಳಿವೆಯೇ ಎಂದು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸುತ್ತಿರುವಾಗ 1859ರಲ್ಲಿ ಒಬ್ಬ ಫ್ರೆಂಚ್ ಖಗೋಳಶಾಸ್ತ್ರಜ್ಞರು ನಮ್ಮ ಸೌರವ್ಯೂಹದಲ್ಲಿ ಬುಧದ ಕಕ್ಷೆ ಮತ್ತು ಅದರ ಚಲನೆಯನ್ನು ಲೆಕ್ಕಹಾಕಿದರು. ಬುಧದ ಕಕ್ಷೆಯಲ್ಲಿ 0.01 ಆರ್ಕ್ ಸೆಕೆಂಡ್ ವ್ಯತ್ಯಾಸವಿರುವುದನ್ನು ಅವರು ಗಮನಿಸಿದರು. ಆ ಸಮಯದಲ್ಲಿ ಅವರು ಇದನ್ನು ಗುರುತ್ವಾಕರ್ಷಣೆಯ ಅಸಂಗತತೆ ಎಂದು ಘೋಷಿಸಿದರು. ಇದರ ಆಧಾರದ ಮೇಲೆ ನ್ಯೂಟನ್ ಪ್ರಸ್ತಾಪಿಸಿದ ಗುರುತ್ವಾಕರ್ಷಣೆಯ ನಿಯಮದಲ್ಲಿ ಒಂದು ಸಣ್ಣ ತಪ್ಪಿದೆ ಎಂದು ತಿಳಿದುಬಂದಿದೆ. ನಂತರ ಅದನ್ನು ಪರಿಹರಿಸಲು ಐನ್ಸ್ಟೈನ್ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದರು. ಅದಾದ ನಂತರ ನಮ್ಮ ವಿಶ್ವದಲ್ಲಿ ಗುರುತ್ವಾಕರ್ಷಣೆಗೆ ಸಂಬಂಧಿಸಿದ ಕೆಲವು ವೈಪರೀತ್ಯಗಳು ಕಂಡುಬಂದಿವೆ ಎಂದು ಅವರು ಪ್ರಸ್ತಾಪಿಸಿದರು. ಅದರ ಆಧಾರದ ಮೇಲೆ ನಮ್ಮ ವಿಜ್ಞಾನಿ ಈ ವಿಚಾರವನ್ನು ನಿರ್ದೇಶಕರೊಂದಿಗೆ ಹಂಚಿಕೊಂಡರು ಮತ್ತು ಅಲ್ಲಿಂದ ಈ ಆಲೋಚನೆ ಹುಟ್ಟಿತು. ಇದು ಗುರುತ್ವಾಕರ್ಷಣೆಯ ಅಸಂಗತತೆ. ಹಾಗಾದರೆ ಈ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟೇ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಚಿತ್ರದ ಬಗ್ಗೆ ನಾವು 26 ನಿಮಿಷಗಳ ವಿಡಿಯೋ ಮಾಡಿದ್ದೇವೆ. ಅದರಲ್ಲಿ ನೀವು ಎಲ್ಲಿಯೂ ಕೇಳಿರದ ಕ್ಲೈಮ್ಯಾಕ್ಸ್ ಬಗ್ಗೆ ವಿವರಗಳನ್ನು ಕಾಣಬಹುದು. ನಾನು ನಿಮಗೆ ಮೊದಲು ಎಂದಿಗೂ ಹೇಳಿರಲಿಲ್ಲ. ನೀವು ಇದುವರೆಗೆ ಕೇಳಿರದ ವಿವರಗಳೊಂದಿಗೆ ನಮ್ಮ ಚಾನೆಲ್ನಲ್ಲಿ ಪೂರ್ಣ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಪೂರ್ಣ ವಿಡಿಯೋ ವೀಕ್ಷಿಸಲು ನೀವು 89 ರೂಪೀಸ್ಗೆ ನಮ್ಮ ಚಾನೆಲ್ಗೆ ಸೇರಬೇಕು. ಅದು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದೆ. ವಿಜ್ಞಾನಿಗಳು ಬರೆದ ಸಾಕ್ಷ್ಯಚಿತ್ರಗಳು ಮತ್ತು ಪುಸ್ತಕಗಳ ಕುರಿತು ಹೆಚ್ಚಿನ ವಿಡಿಯೋಗಳು ಬರುತ್ತಿವೆ. ನಮ್ಮ ಚಾನೆಲ್ನಲ್ಲಿ ಇಲ್ಲಿಯವರೆಗೆ ಹೊಸದನ್ನು ಕಲಿತಿದ್ದೇನೆ ಎಂದು ಭಾವಿಸುವವರು ಖಂಡಿತವಾಗಿಯೂ ಸೇರಬೇಕು. ನಮ್ಮ ಚಾನೆಲ್ ನಿಮಗೆ ಎಲ್ಲಿಯೂ ಸಿಗದ ಜ್ಞಾನವನ್ನು ನೀಡುತ್ತದೆ ಮತ್ತು ಈಗಾಗಲೇ ನಮ್ಮ ಚಾನೆಲ್ಗೆ ಸೇರಿ ವಿಡಿಯೋಗಳನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ವಿವರಣೆಯಲ್ಲಿ ಸೇರಲು ಲಿಂಕ್ ಇದೆ. ಹೋಗಿ ಸೇರಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.